ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅನ್ನೋ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಕುಂಭ ರಾಶಿ 2026 ಮಾರ್ಚ್ 22ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಕುಂಭರಾಶಿಯಲ್ಲಿ ಹುಟ್ಟಿದಂತವರಿಗೆ ನಾವು ನೋಡೋದಾದ್ರೆ ಬಹಳ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಪಾಪಗ್ರಹಗಳಿದೆ. ನಮ್ಮಲ್ಲಿ ಈ ಪಾಪಗ್ರಹಗಳಿದ್ದಾಗ ಯೂಶುವಲ್ ಆಗಿ ಅದು ಸಪ್ತಮ ಭಾವವನ್ನೇ ನೋಡೋದ್ರಿಂದ ಅವರಿಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು ಉಂಟಾಗಬಹುದು. ಜಾತಕದ ಹೊಂದಾಣಿಕೆ ಬಗ್ಗೆ ನಾನು ಯೂಶುವಲ್ ಆಗಿ ಹೇಳ್ತಾನೆ ಇರ್ತೀನಿ. ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಮಾಡಿಸಿದ್ರೆ ನಮ್ ಜನಕ್ಕೆ ಗೊತ್ತಾಗಲ್ಲ. ಸೈಂಟಿಫಿಕ್ ಮ್ಯಾಚ್ ಮೇಕಿಂಗ್ ಅಂದ್ರೆ ಏನು ಸರ್ ಅಂತ ನಾವೆಲ್ಲ ಎಲ್ಲ ತೋರಿಸ್ತೀವಿ. ಸರ್ ಅಲ್ಲಿ ಗಂಡು ಕೊಟ್ಟ ಸಾಲವಳಿ ನಿಮಗೆ 36ಕ್ಕೆ 18 ಗಣ ಬಂದಿದೆ, ಮದುವೆ ಮಾಡಬಹುದು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಮೆನಿ ಟೈಮ್ಸ್ ಇಟ್ ಫೇಲ್ಸ್ ಆಕ್ಚುಲಿ. ಯಾಕೆ ಅಂತಂದ್ರೆ ಜಾತಕದಲ್ಲಿ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆಯಾ. ರೀಸೆಂಟ್ ಆಗಿ ಒಂದು ಜಾತಕ ಬಂದಿತ್ತು, ಆ ಹುಡುಗಿಗೆ ಸ್ಕಿಜೋಫ್ರೇನಿಯಾ ಅನ್ನೋ ಮನೋರೋಗ ಇತ್ತು. ಸೊ ನಾನು ಅದು ರಿಜೆಕ್ಟ್ ಮಾಡಿದೆ. ಬಟ್ ನಾವು ಎಕ್ಸಾಕ್ಟ್ ಆಗಿ ಇದೇ ಮನೋರೋಗ ಅಂತ ಹೇಳ್ಬೇಕಂದ್ರೆ ಒಬ್ಬ ಡಾಕ್ಟ್ರೇ ಬರ್ಬೇಕು, ಅವ್ರು ಡಯಾಗ್ನೋಸ್ ಮಾಡಿ ಹೇಳ್ತಾರೆ. ಬಟ್ ನಾವು ಏನೋ ಸಮಥಿಂಗ್ ಮೆಂಟಲ್ ಇಶ್ಯೂ ಇದೆ ಹುಡುಗಿಗೆ ಅಂತ ನಾನು ಕಂಡಿಡಿದೆ. ಸೊ ಅದನ್ನ ರಿಜೆಕ್ಟ್ ಮಾಡಿದ್ವಿ. ಯಾಕೆಂದ್ರೆ ಮೆಂಟಲ್ ಡಿಸಾರ್ಡರ್ ಅವ್ರ ಜೊತೆ ನಾವ್ ಹೆಂಗ್ ಜೀವನ ಮಾಡಕ್ ಸಾಧ್ಯ? ಪೇರೆಂಟ್ಸ್ ಅದನ್ನ ಮುಚ್ಚಿಡ್ತಾರೆ. ಫಿಸಿಕಲ್ ಹೆಲ್ತ್, ಸಂತಾನ, ಆರೋಗ್ಯ, ಆಯುಷ್ಯ, ಎವ್ರಿಥಿಂಗ್.
ಒಂದು ನಮಗೆ ಅದು ಕಣ್ಣಿಗೆ ಕಾಣಲ್ಲ, ಅಷ್ಟು ವಿಚಾರ ಡೀಪರ್ ಲೆವೆಲ್ ಆರೋಸ್ಕೋಪ್ ನೋಡಿದ್ರೆ ಗೊತ್ತಾಗುತ್ತೆ. ಈ ತರ ನೀವು ಮ್ಯಾಚ್ ಮೇಕಿಂಗ್ ಯಾಕೆ ಮಾಡಿಸಿ ಮದುವೆ ಆಗ್ಬಾರ್ದು? ಇದು ಭೈರವಿ ಆಸ್ಟ್ರೋದಲ್ಲಿ ನಿಮಗೆ ಅವೈಲಬಲ್ ಇದೆ. ಗಣಕುಟ ಸಾಲಾವಳಿ ನೆಕ್ಸ್ಟ್ಗೆ, ಇವಾಗಲ್ಲ. ಅದು ಕಮ್ಮಿ ಪಾಯಿಂಟ್ಸ್ ಬಂದ್ರು ಓಕೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ನಾವು ಅದನ್ನ ಗಮನಿಸಬೇಕಾಗತ್ತೆ. ಎಷ್ಟೋ ಜನ ಈ ಲವ್ ಮ್ಯಾರೇಜ್ ಪ್ರಪೋಸಲ್ ಬಂದಾಗ ಬೇರೆ ಕ್ಯಾಸ್ಟ್ ಅಂತೇಳಿ ಜ್ಯೋತಿಷಿಗಳ ಕೆಲವರು ರಿಜೆಕ್ಟ್ ಮಾಡ್ತಾರೆ, ಮದುವೆ ಮಾಡಬೇಡಿ ಅಂತೇಳಿ. ಇದನ್ನ ನಾನು ಒಪ್ಪಲ್ಲ. ಯಾಕೆಂದ್ರೆ ಲವ್ ಮ್ಯಾರೇಜ್ಗೆ ಜಾತಕವನ್ನ ಡೀಪ್ ಆಗಿ ನೋಡಬಾರ್ದು ಅಂತಾನೆ ಇದೆ. ಅಷ್ಟೊಂದು ಸೀರಿಯಸ್ ಆಗಿ ನೋಡೋ ಅಗತ್ಯನಿಲ್ಲ. ಯಾಕೆಂದ್ರೆ ಅವ್ರು ಇಷ್ಟಪಟ್ಟಿರೋದ್ರಿಂದ. ಸೊ ಇದನ್ನೆಲ್ಲ ಯಾಕೆ ಜ್ಯೋತಿಷರು ಗಮನಿಸಲ್ಲ? ಈ ಬಗೆಯಲ್ಲಿ ನೋಡಿ ಮ್ಯಾಚ್ ಮಾಡಿಸ್ಕೊಂಡ್ರೆ ಮ್ಯಾರಿಟಲ್ ಲೈಫ್ ಇಶ್ಯೂಸ್ ಇರಲ್ಲ. ಬಟ್ ಈ ಟೈಮ್ ಅಲ್ಲಿ ಕುಂಭರಾಶಿಯವರಿಗೆ ಈ ಇಶ್ಯೂಸ್ ಬರುತ್ತೆ, ಜಾಗ್ರತೆಯಿಂದ ಇರಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಇಶ್ಯೂಸ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಇಶ್ಯೂಸ್ ಆಗುತ್ತೆ. ನೀವೊಂದು ಕಂಪನಿ ಅಥವಾ ಯಾವುದೋ ಒಂದು ಇದರಲ್ಲಿ ಒಂದು ಒಳ್ಳೆ ಪೊಸಿಷನ್ ಇರ್ತೀರ, ಲೀಡರ್ ಆಗಿರ್ತೀರ, ಅಲ್ಲಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಈ ಶತ್ರುಗಳಿಂದ ನಿಮಗೆ ನೋವಾಗಬಹುದು, ಟೆನ್ಷನ್ ಆಗುವಂಥದ್ದು ಆಗತ್ತೆ. ಮತ್ತೆ ನಿಮ್ಮನ್ನ ಬೀಳಿಸ್ಬೇಕು ಅಂತ, ನಿಮ್ಮ ಅವಮಾನ ಮಾಡಿಸ್ಬೇಕು, ನಿಮ್ಮ ಕೆಳಗಿಳಿಸ್ಬೇಕು ಅಂತ ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗತ್ತೆ. ಕುಂಭರಾಶಿಲಿ ಹುಟ್ಟಿದಂತವ್ರಿಗೆ ಜಾಗ್ರತೆಯಿಂದ ಇರಬೇಕು. ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮ, ಪ್ರಾಪರ್ಟಿ ಮಾರೋದಕ್ಕೂ ಉತ್ತಮ. ಪಿತ್ರಾರ್ಜಿತ ಸ್ವತ್ತನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪಿತ್ರಾರ್ಜಿತನೋ ಅಥವಾ ತಾಯಿಯಿಂದ ಬಂದಿರುವಂತ ಪ್ರಾಪರ್ಟಿ ಸಿಗಾಕೊಂಡಿರುತ್ತೆ, ಬಂದಿರಲ್ಲ. ಈಗ ನಿಮ್ಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಕುಂಭರಾಶಿಲಿ ಹುಟ್ಟಿದಂತವ್ರಿಗೆ. 2ನೇ ಮನೆ ಇರುವಂತ ಗ್ರಹಗಳು ಸಾಡೆ ಸಾತಿಗೆ ತುಂಬಾ ಭಯಪಡಿಸ್ತಿದ್ದಾರೆ. ಸಾಡೆ ಸಾತಿ ಹಂಗೆಲ್ಲ ನಿಮಗೆ ಎಫೆಕ್ಟ್ ಮಾಡಲ್ಲ. ಯಾಕೆಂದ್ರೆ ತುಂಬಾ ಪ್ಯಾರಾಮೀಟರ್ಸ್ ಇದೆ. ಒಂದು, ಭಿನ್ನಾಷ್ಟಕ ವರ್ಗ ಚೆನ್ನಾಗಿರ್ಬೇಕು, ಚೆನ್ನಾಗಿರಬಾರ್ದು. ಶನಿ ಅವಯೋಗಿ ಆಗಿರ್ಬೇಕು, ಶನಿಯಿಂದ ನಿಮಗೆ ಯಾವ ಪ್ರಾಬ್ಲಮ್ ಇರಬಾರ್ದು, ನಿಮ್ಮ ಲಗ್ನ ಯಾವುದು, ಇವೆಲ್ಲ ನಾವು ಕೌಂಟ್ ಮಾಡ್ಬೇಕಾಗತ್ತೆ. ಸೊ ಇದು ಬಿಟ್ಬಿಟ್ಟು ನಾವು ಸುಮ್ಮನೆ ನಿಮಗೆ ಸಾಡೆ ಸಾತಿ ತೊಂದ್ರೆ ಯಾಕೆ ಒಂದು ಪೂಜೆ ಮಾಡಿಸ್ಲಿ, ಅದಕ್ಕೊಂದು ಏನೋ ಒಂದು ಖರ್ಚಾಗತ್ತೆ ಅಂತನ, ಅದು ಎಥಿಕ್ಸ್ ಆಗೋದಿಲ್ಲ. ನಿಮಗೆ ಸತ್ಯ ಗೊತ್ತಾಗ್ಬೇಕು. ಪೂಜೆ ಮತ್ತು ಸೆಕೆಂಡ್ರಿ ಅಲ್ವಾ? ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಇರಲಿ, ಹೊಟ್ಟೆಯ ಆರೋಗ್ಯದ ಬಗ್ಗೆ ಗಮನ ಇರಲಿ. ಸಮಸ್ಯೆಗಳು ಕ್ರಿಯೇಟ್ ಆಗತ್ತೆ. ಆಮೇಲೆ ಗುರುವಿನ ದೃಷ್ಟಿಯಲ್ಲಿ ಇದೆ ಅಲ್ವಾ, ಹಾಗಾಗಿ. ಆಮೇಲೆ ಕುಂಭರಾಶಿ ಹುಟ್ಟಿದಂತವರಿಗೆ ಉದ್ಯೋಗದಲ್ಲಿ ಬಹಳ ಉತ್ತಮವಾಗಿರುವಂತ ಪ್ರಗತಿಯನ್ನ ಕಾಣಬಹುದು. ಯಾಕೆ ಒಂದು ಉದ್ಯೋಗಕ್ಕಾಗಿ ಒಂದು ಹೊಸ ಕೋರ್ಸ್ ಮಾಡ್ತಿದ್ದೀರಾ, ಖಂಡಿತ ಅನುಕೂಲ ಆಗುತ್ತೆ. ಹೊಸ ಇಂಟರ್ವ್ಯೂ ಕೊಟ್ಟಿದ್ದೀರಾ, ಸಕ್ಸಸ್ ಸಿಗುತ್ತೆ ನಿಮಗೆ. ಜಾಬ್ಸ್ ಚೇಂಜಸ್ ಆಗ್ಬೋದು, ಹೊಸ ಜಾಬ್ ಸಿಗ್ಬೋದು, ಪ್ರೋಗ್ರೆಸ್ ಸಿಗ್ಬೋದು. ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ಬೋದು. ನೀವೊಂದು ಬಿಸ್ನೆಸ್ಗೆ ಇನ್ನೊಂದು ಅಟ್ಯಾಚೆಡ್ ಆಗಿ, ಇನ್ನೊಂದು ರಿಲೇಟೆಡ್ ಆಗಿದೆ ಅಂತ ನಿಮಗೆ ಗೊತ್ತಿರಲ್ಲ. ಆ ಒಂದು ಐಡಿಯಾ ನಿಮಗೆ ಬರ್ಬೋದು. ಈಗ ನೀವೊಬ್ರು ಒಂದು ಬಿಸ್ನೆಸ್ ಏನೋ ಒಂದು ಮಾಡ್ತೀರಾ, ಆ ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ಸೇರಿಸಿ ನಾವು ಕೊಡ್ಬೋದು ಅಂತ ನಿಮ್ಗೆ ಇಷ್ಟ ದಿನ ಹೊಡೆದಿರಲ್ಲ, ಈಗ ಬರುತ್ತೆ. ಆ ಥಾಟ್ಸ್ ಬರುತ್ತೆ. ಅದನ್ನ ಸರಿಯಾದ ರೀತಿ ನೀವು ಉಪಯೋಗಿಸ್ಕೋಬೇಕು. ಸೊ ಇಷ್ಟು ವಿಚಾರಗಳು ಕುಂಭರಾಶಿಗೆ. ಮತ್ತೆ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಇದೆ, ಮಕ್ಕಳಿಂದ ಸಂತೋಷ ಇದೆ, ಸಂತಾನದ ಯೋಗ ಇದೆ. ಈ ರಾಶಿ ಹುಟ್ಟಿದಂತವ್ರಿಗೆ ಏನಾದ್ರು ಇಶ್ಯೂಸ್ ಆಗಿತ್ತು ಅನ್ಕೊಂಡ್ರೆ ಖಂಡಿತವಾಗ್ಲೂ ಸಂತಾನದ ಯೋಗ ಇದೆ. ಮಕ್ಕಳ ಒಂದು ಸಂತೋಷವನ್ನು ನೀವು ನೋಡ್ತೀರಾ. ಇಷ್ಟೆಲ್ಲ ವಿಚಾರಗಳು ಕುಂಭರಾಶಿಯವರಿಗೆ ಸಂಬಂಧಪಟ್ಟಿದ್ದು.